ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಾನು ಚಳಿಗಾಲಕ್ಕೆ ಒಂದು ಸ್ಪೆಷಲ್ ಅದೇ ಪೂರಿ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮೊದಲಿಗೆ ನಾನೊಂದು ಪೂರಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ನಾನು ಮಾಲಿಂದ ಒಂದು ಪೂರಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ. ಎಣ್ಣೆನ ಬಿಸಿ ಮಾಡ್ತಾಯಿದ್ದೀನಿ. ಎಣ್ಣೆನ ಬಿಸಿ ಮಾಡಿದ ನಂತರ ಪೂರಿನ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪೂರಿನ ಕರ್ಕೊತಾ ಇದ್ದೀನಿ. ನೋಡಿ, ಈ ಥರ ಬೊಬ್ಬೆ ಥರ ಬಂದು ಮೇಲೆ ಉಬ್ಬುತ್ತೆ ಪೂರಿ. ಆವಾಗ ನಾವು ತೆಗೆದಿಟ್ಕೋಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯ್ದಿರಬೇಕು. ಜಾಸ್ತಿ ಕಾಯ್ದರೆ ಸೀದೋಗ್ಬಿಡುತ್ತೆ. ಮೀಡಿಯಮಲ್ಲಿ ಕಾಯ್ದಿರಬೇಕು. ತೆಗೆದಿಟ್ಕೊತಾ ಇದ್ದೀನಿ. ಪೂರಿ ಪ್ಯಾಕೆಟ್ ರೆಡಿಮೇಡ್ ಮಾಲಲ್ಲೆಲ್ಲ ಸಿಗುತ್ತೆ, ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನಾನು ರೆಡಿ ತಂದು ಇಟ್ಕೊಂಡಿದ್ದು ಪೂರಿನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಚಳಿಗಾಲಕ್ಕೆ ಈ ರೆಸಿಪಿ ಮಾಡಿಕೊಂಡ್ರೆ ತುಂಬಾ ನಾಲ್ಗೆ ಚುರುಚುರು ಅಂತ ಸ್ಪೈಸಿಯಾಗಿರುತ್ತೆ. ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ತುಂಬಬೇಕು ಪೂರಿಗೆ. ಟೊಮೊಟೊ, ಈರುಳ್ಳಿ ಮತ್ತು ಗ್ರೀನ್ ಚಟ್ನಿ ಆಡಿಸ್ಕೊಂಡಿದ್ದೀನಿ. ಹುಣಸೆ ರಸ ತೊಗೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಅದರೊಳಗಡೆ ನೋಡಿ ತುಂಬ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ.